ಆ ಹುಡುಗಿ ಮತ್ತು ಅವರ ಅಪ್ಪನ ಹತ್ರ ಮಾತಾಡಿದೆ. ತುಂಬ ಚಾಲಾಕಿ ಇದ್ದಾರೆ ಅವರು. ನೀವು ಕೊಡೋ ಲಕ್ಷಗಳೇನು ಲೆಕ್ಕ, ಆದಿತ್ಯನ ಮದುವೆ ಆದರೆ ಕೋಟ್ಯಾಧಿಪತಿಗಳೇ ಆಗ್ತೀವಿ ಅಂತಂದರು. ಈಗ ಎಲ್ಲಿದ್ದಾಳೆ ಅವಳು? ನಮ್ಮಿಂದ ತೊಂದರೆ ಆಗ್ಬೋದು ಅಂತ ತೋಪಿನ ಗದ್ದೆ ಗುಡಿಸ್ಲಲ್ಲಿ ಸೇರ್ಕೊಂಡಿದ್ದಾಳೆ. ಹೇಗಾದರೂ ಮಾಡಿ ಆದಿತ್ಯನ ಮೀಟ್ ಮಾಡಕ್ಕೆ ಕಾಯ್ತಿದ್ದಾಳೆ. ಒಂದು ಸಲ ಆದಿತ್ಯ ಅವನಿಗೆ ಸಿಕ್ಬಿಟ್ರೆ ಅದೇ ಜಾಗದಲ್ಲಿ ಮದುವೆ ಆಗಿ ಊರೇ ಬಿಟ್ಟು ಹೋಗೋಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ಆದಿತ್ಯ, ಆದಿತ್ಯ, ಬಾರೋ ಬಂಗಾರ, ಬಾ. ನೋಡು, ನಾನು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಇವತ್ತೇ ನೀನು ಹೊಟ್ಬಿಡು, ನಾಳೆನೇ ಭೂಮಿ ಪೂಜೆ ಮಾಡಿಸ್ಬೇಕು, ಗೊತ್ತಾಯ್ತಾ? ಅಪ್ಪಯ್ಯ, ಇವತ್ತೇನಾ? ಹೌದು, ಇವತ್ತೇ. ಅದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇದೆ ನಿನಗೆ? ಅಂದರೆ ಅಪ್ಪನ ಮಾತಿಗೆ ಬೆಲೆನೇ ಇಲ್ವಾ? ಅಯ್ಯಯ್ಯೋ, ಹಂಗಲ್ಲ ಅಪ್ಪಯ್ಯ, ಅದು ಆಗಲಿ. ಸರಿ, ಇವತ್ತೇ ನೀನು ಬಟ್ಟೆನೆಲ್ಲ ತುಂಬಿಕೊಂಡು ಹೊರಡೋದು ಕಲ್ತ್ಕೊ. ಸರಿ ಅಪ್ಪಯ್ಯ. ರೆಡಿ? ಅದೇ ನೋಡು, ಇವತ್ತು ರಾತ್ರಿ ನೀನು ಬೆಂಗಳೂರಿಗೆ ಹೋಗಬಾರ್ದು. ಹೋದರೆ ಇಲ್ಲಿ ಕಾವೇರಿ ಜೀವಕ್ಕೆ ಅಪಾಯ ಇದೆ ಕಣೋ. ಅಂದ್ರೆ ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಅದೇ ನೋಡು, ನನಗೆ ಜಗತ್ತಿನಲ್ಲಿ ನಿನ್ನ ಸಂತೋಷ, ನಿನ್ನ ಪ್ರೀತಿನೇ ಮುಖ್ಯ ಕಣೋ. ಆದಿ, ನಾನು ನನ್ನ ಜೀವ ಕೊಟ್ಟಾದರೂ ನಿನ್ನ ಪ್ರೀತಿನ ಕಾಪಾಡ್ತೀನಿ ಕಣೋ. ಅಕ್ಕ, ನೋಡು ಆದಿ, ಜಾಸ್ತಿ ಟೈಮ್ ಇಲ್ಲ. ನೀನೀಗಲೇ ತೋಪಿನ ಗದ್ದೆ ಹತ್ರ ಇರೋ ಗುಡಿಸ್ಲಿಗೆ ಹೋಗು. ಇವತ್ತು ಒಂದಿನ ಕಾವೇರಿನ ಜೋಪಾನ ಮಾಡು. ನಾಳೆ ನಾನು ಅಣ್ಣಯ್ಯನ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಬರ್ತೀವಿ. ನೀವಿಬ್ಬರಿಗೂ ಮದುವೆ ಮಾಡಿಸ್ತೀವಿ. ಒಂದು 4 ದಿನ ಎಲ್ಲಾದರೂ ದೂರ ಹೊರಟೋಗಿ, ಆಮೇಲೆ ಹೇಗಾದರೂ ಮಾಡಿ ಅಪ್ಪಯ್ಯನ ಒಪ್ಪಿಸಿ ನಾವೇ ಎಲ್ಲ ಕರ್ಕೊಬರ್ತೀವಿ ಕಣೋ. ಅಕ್ಕ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೇ. ತಪ್ಪಂಗಿಂತ ನೀನು ನನಗೆ ಅಳ್ಬೇಡ ಆದಿ. ನೋಡು, ಬೇಗ ಹೋಗು, ಟೈಮ್ ಇಲ್ಲ. ಬರ್ತೀನಿ. ಹೋಗು ಮಗನೇ, ಹೋಗು. ಇದೇ ನಿನ್ನ ಕೊನೆ ಪ್ರಯಾಣ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.